ಮಹಾದೇವ್ ಮಲ್ಲಪ್ಪ ಇಟ್ಟಿ ಈ ಜಮಖಂಡಿ ತಾಲೂಕಾ ಪಂಚಮಸಾಲಿ ಅಧ್ಯಕ್ಷನಾಗಿ ಇವತ್ತು ಮಾತಾಡೋದಂತಂದ್ರೆ ನಾವು ಬಸನಗೌಡ ಯತ್ನಾಳ ಸಾಹೇಬರನ್ನು ನೀವು ಉಚ್ಚಾಟನೆ ಮಾಡಿದಕ್ಕಾಗಿ ಇವತ್ತು ಎಲ್ಲ ನಮ್ಮ ಸಮಾಜ ಬಾಂಧವರು ಹಿಂದುತ್ವ ಕಾರ್ಯಕರ್ತರು ಎಲ್ಲರೂ ಸಿಡಿದೆದ್ದಿದ್ದಾರೆ. ಆದ ಕಾರಣ ಯಡಿಯೂರಪ್ಪನವರೇ ನೀವು ಇವಾಗಾದರೂ ಕೂಡ ಸೂಕ್ತ ನಿರ್ಧಾರ ತಗೊಂಡು ಯತ್ನಾಳ್ ಸಾಹೇಬ್ರನ್ನ ನೀವು ಪಾರ್ಟಿಗೆ ಸ್ವಾಗತಿಸೋಳಿಲ್ಲ ಅಂದ್ರೆ ದೊಡ್ಡ ಹೋರಾಟ ದೊಡ್ಡ ದಂಗೆ ಆಗ್ತೈತಿ. ಮುಂದೆ ಹೋಗಿ ನಿಮಗೆ ಕಷ್ಟ ಆಗ್ತೈತಿ, ಪಾರ್ಟಿ ಕಟ್ಟೋದು ಕಷ್ಟ ಆಗ್ತೈತಿ. ಮತ್ತು ವಿಜೇಂದ್ರ ಅವರೇ ನೀವು ನಿಮ್ಮ ಕುಟುಂಬ ರಾಜಕೀಯ ಮಾಡಬೇಡ್ರಿ. ಆದ ಕಾರಣ ನಿಮಗೆ ನಾಳೆ ಯಾವ ಕಾರ್ಯಕರ್ತರು ಒಬ್ಬರು ಸಿಗುದಿಲ್ಲ ನಿಮ್ಮ ಪಾರ್ಟಿ ಒಳಗೆ. ಎಲ್ಲರೂ ಲೀಡರ್ಗಳನ್ನ ಎಲ್ಲರೂ ನೀವು ತೆಗೆದು ಹಾಕಾಕತ್ತೀರಿ, ಉಚ್ಚಾಟನೆ ಮಾಡಾಕತ್ತೀರಿ. ಇದ ಕಾರಣ ನಿಮಗೆ ಏನಾಗತ್ತೆ, ನೀವು ಒಟ್ಟ ಏನು ರಾಜಕಾರಣಿ ಮಾಡ್ಬೇಕಂತೇಳಿ ನಿಮ್ಮ ಉದ್ದೇಶ ಏನಾರ ಇದೆ ಏನ? ಆದ್ರೆ ಕಾರ್ಯಕರ್ತರು ಇಲ್ಲದ ನೀವು ಮಾಡ್ತೀರೇನ? ನಿಮ್ಮ ಕೈಯಾಗ ಊಟ ಅದಾವ ತಿಳ್ಕೊಬೇಡ್ರಿ ಯಡಿಯೂರಪ್ಪನವ್ರಿ. ಯಾಕಂತಂದ್ರೆ ನಿಮ್ಮನ್ನ ನೋಡಿ ಮುಂದಿನ ಭವಿಷ್ಯ ನೋಡ್ರಿ. ಯಾರನಾರೇ ಯಾಕಲ್ತ ಅಂದ್ರೆ ಏನಾರ ನೀವು ಬಡಿ ಪಶು ಮಾಡಕ್ ಹೋಗ್ಬೇಡ್ರಿ. ಬಸನಗೌಡ ಯತ್ನಾಳ್ ಅವರು ಸ್ವಾರ್ಥಿಗಳಲ್ಲ, ನಿಸ್ವಾರ್ಥಿ. ಎಲ್ಲ ಪಂಗಡಗಳನ್ನು ಮತ್ತೆ ಎಲ್ಲ ಕಾರ್ಯಕರ್ತರನ್ನು ಎಲ್ಲ ನಮ್ಮ ಎಲ್ಲ ಜಾತಿ ಕಾರ್ಯಕರ್ತರನ್ನು ಕೂಡ ಕೂಡಿಸುವಂತ ಒಕ್ಕಟ್ಟದಿಂದ ಒಂದು ಮುಂದೆ ನುಗ್ಗುವಂತ ಅವರು ಸಂಘಟನೆ ಕಟ್ಟಿದ್ದಾರೆ. ಅವ್ರನ್ನ ಇಂಥ ದೊಡ್ಡ ಸಂಘಟನೆಗಾರನ್ನ ನೀವು ಎಲ್ಲರೇ ತಿರಸ್ಕಾರ ಮಾಡಿದ್ರೆ ಬಹಳ ನಿಮಗೆ ಈಗ ನೋಡು ಒಂದ್ ಸ್ವಲ್ಪ ತೆಪ್ಪಿದ್ರೆ ಈಗ ನಿಮ್ಮ ಯಾವ ಸೀಟುನು ಈಗ ಎಷ್ಟು ಕಡಿಮೆ ಸೀಟ್ ಬಂದು. ಮತ್ತೆ ಮೋದಿ ಅವರು ಕೂಡ ಇದನ್ನ ಶೀಘ್ರದಲ್ಲಿ ಇದನ್ನ ಅವರೆಲ್ಲ ಗಮನಕ್ಕೆ ತೆಗೆದುಕೊಂಡ ಅವ್ರನ್ನ ಬರಮಾಡಿಕೊಂಡ್ರೆ ಚಲೋ. ಅವರು ಮೋದಿ ಅವರು ಏನಾಗೈತಿ ಏನಿಲ್ಲ ನೀವು ತೆಗೆದು ನೋಡಿಲ್ಲ. ನಿಮ್ಮ ತೆಳಗಿನವ್ರು ಯಾರು ಉಚ್ಚಾಟನೆ ಮಾಡಿದ್ರೆ ಅದಕ್ಕೆ ನೀವು ಸೂಕ್ತ ನಿರ್ಧಾರ ತಗೋರಿ. ಭಾರತ ದೇಶ ಉಳಿಸುವಂತ ಕೆಲಸ ಮಾಡ್ರಿ. ಒಳ್ಳೆ ಸಂಘಟನೆಗಾರ ನೀವು ಉಳಿಸುವಂದ ಸಂಘಟನೆ ಕಟ್ಕೊಂಡ ಮತ್ತ ಅಂತವ್ರನ್ನ ನೀವು ತೆಗೆದು ಹಾಕಿರಿಪ್ಪ ಅಂತಂದ್ರ ಈ ಕರ್ನಾಟಕದಾಗ ಈ ಬಿಜೆಪಿ ಸರ್ಕಾರ ಉಳಿದಿಲ್ಲ ಅಂತ ಹೇಳ್ಕಿಸಿಂದ ನಾವೊಂದು ಅಧ್ಯಕ್ಷ ಆಗಿ ಹೇಳ್ತೀನಿ. ಮತ್ತೆ ಇದು ನಮ್ಮ ಪಂಚಮಸಾಲಿ ಅವ್ರ ಹಿಂದೆ 80,000 ಜನ ಅವ್ರ ಹಿಂದೆ ಸಂಘಟನೆದಲ್ಲಿ ಐತಿ. ಮತ್ತ ನಮಗ ಅವರು ನಮ್ಮ ಸಮಾಜಕ್ಕಾಗ್ಲಿ ಇನ್ನು ಉಳಿದ ಸಮಾಜಗಳಾಗಲಿ ಅವ್ರು ಎಲ್ಲಾರು ಕೂಡಿಸ್ಕೊಂಡ 2A ಕೇಳಿದ್ರು. ಆ 2A ಕೇಳಿದ ಟೈಮ್ದಾಗ ಕೂಡ ನಮ್ಮ ಹಾದಿ ತಪ್ಪಿಸುವಂತ ಕೆಲಸ ಮಾಡಿದ್ರಿ ನೀವು. ಯಾಕಂತಂದ್ರೆ ಎಷ್ಟು ಲಕ್ಷ ಈ ಪಂಚಮಸಾಲಿ ಕೋಟಿ 8 ಕೋಟಿ ಅಂತಲೇ ನಮ್ಮ ದುಡ್ಡು ಅಳಗಾಲ ಮಾಡ್ರಿ. ನಮಗೆ ತಂದ ಅಲ್ಲಿ ಬೆಂಗಳೂರು ತನಕ ಕರೆಸಿರಿ, ಕೊಡ್ತೀವತ್ತ ಕರೆಸಿರಿ. ಮತ್ತೆ ಇಷ್ಟು ಎಲ್ಲ ಜನಸಂಖ್ಯೆ ನಿಮಗೆ ತೋರಿಸಿರು. ಈ ಪಂಚಮಸಾಲಿ ಸಮಾಜ ನಿಮ್ಮ ಕಣ್ಣ ಕಾಣುವುದಿಲ್ಲ ಅಂತ ಕೇಳ್ತಿದ್ದು ನಾವು. ಆದ ಕಾರಣ ನೀವು ಶೀಘ್ರದಲ್ಲಿ ಅಂತ ನಾಯಕರಿಗೆ ನೀವು ಮತ್ತೊಂದು ಹೊಳ್ಳಿ ಅವ್ರನ್ನ ಕರ್ಕೋರಿ ಅಂತ ಹೇಳಿಸಿಂದ 2 ಮಾತು ಮುಗಿಸ್ತನು. ಜೈ ಹಿಂದ್, ಜೈ ಕರ್ನಾಟಕ. ಕೇಂದ್ರದ ಮಾಜಿ ಸಚಿವರು, ವಿಜಯಪುರ ನಗರ ಶಾಸಕರು, ಉತ್ತರ ಕರ್ನಾಟಕದ ಹುಲಿ ಅಂತ ಅಷ್ಟ ಕರಿತಿದ್ವಿ. ಈ ಇಡೀ ಕರ್ನಾಟಕದ ಎಲ್ಲ ಹಿಂದೂಗಳ ಎಲ್ಲ ಭಾಜಪ ಕಾರ್ಯಕರ್ತರ ಮೆಚ್ಚಿನ ನಾಯಕರಾದಂತ ಸನ್ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಭಾರತೀಯ ಜನತಾ ಪಾರ್ಟಿಯಿಂದ ಉಚ್ಚಾಟನೆ ಮಾಡಿದ್ದು ಇದು ಎಲ್ಲ ಹಿಂದೂ ಕಾರ್ಯಕರ್ತರಿಗೂ ಆಮೇಲೆ ಹಿಂದುತ್ವವನ್ನ ನಂಬಿ ಭಾಜಪಕ್ಕೆ ಮತ ಹಾಕುತ್ತಾ ಬಂದಂತ ಎಲ್ಲ ಮತದಾರರಿಗೂ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆ ಘಟನೆ, ಕಹಿ ಘಟನೆ ನೋವು ತಂದಿದ್ದು. ಆದ ಕಾರಣ ನಾಳೆ ಜಮಖಂಡಿಯಲ್ಲಿ ಮಧ್ಯಾಹ್ನ 4 ಗಂಟೆಗೆ ಮಂಗಳವಾರ 1ನೇ ತಾರೀಕು ಎಲ್ಲ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು, ಬಿಜೆಪಿಯ ಹಿಂದುತ್ವನಿಷ್ಠ ಬಿಜೆಪಿಯ ಕಾರ್ಯಕರ್ತರು ಹಾಗೂ ಪಂಚಮಸಾಲಿ ಸಮಾಜದ ಸಹಯೋಗದೊಂದಿಗೆ ನಾಳೆ ಜಮಖಂಡಿಯಲ್ಲಿ ಬೃಹತ್ ಪ್ರತಿಭಟನೆ ಇದ್ದು, ಪ್ರತಿಭಟನೆ ಉದ್ದೇಶ ಇಟ್ಟೆ ಯತ್ನಾಳ್ ಅವರ ಉಚ್ಚಾಟನೆಯನ್ನ ಮತ್ತೊಮ್ಮೆ ರಾಷ್ಟ್ರೀಯ ನಾಯಕರು ಪರಿಶೀಲನೆ ಮಾಡಬೇಕು. ಅವರನ್ನ ಅತ್ಯಂತ ಗೌರವಯುತವಾಗಿ ವಾಪಸ್ ಕರ್ಕೋಬೇಕು. ಭಾರತೀಯ ಜನತಾ ಪಾರ್ಟಿ ಉಸಿರಾಡುತ್ತಿರುವುದೇ ಹಿಂದುತ್ವದ ವಿಚಾರದಿಂದ. ಪಕ್ಷದಲ್ಲಿ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ
ಅನೇಕ ಹಿಂದುತ್ವವಾದಿ ನಾಯಕರನ್ನ ತಂದೆ ಮಕ್ಕಳು ಸೇರಿ ದಿನದಿಂದ ದಿನಕ್ಕೆ ಒಬ್ಬೊಬ್ಬರನ್ನಾಗಿ ತುಳಿತಾ ಬಂದಿದ್ದು. ಅನಂತ್ ಕುಮಾರ್ ಹೆಗಡೆ ಅವರು ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ರಘುಪತಿ ಭಟ್ ಅವರು ಇರ್ಬೋದು, ಅನಂತ್ ಕುಮಾರ್ ಅವರು ಈಶ್ವರಪ್ಪನವರು, ಅದೇ ರೀತಿ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಪ್ರಬಲ ನಾಯಕರಾದಂತ ಆಗಿದ್ದು ನಮ್ಮ ಭಾಜಪದಲ್ಲಿ ಸನ್ಮಾನ್ಯ ಶ್ರೀ ಲಕ್ಷ್ಮಣ ಸವದಿ ಅವರನ್ನ ಕಿರುಕುಳ ಕೊಟ್ಟು ಪಕ್ಷ ಬಿಟ್ಟು ಹೋಗುವಂತ ಮಾಡಿದ್ದೇ ಇದೇ ಅಪ್ಪ ಮಕ್ಕಳು. ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ಹಿಂದುತ್ವ ಪ್ರತಿಪಾದಕರು, ಜೊತೆಗೆ ಕುಟುಂಬ ರಾಜಕಾರಣವನ್ನ ನಾವು ಯಾವಾಗೂ ಒಪ್ಪಂಗಿಲ್ಲ. ಇದೇ ವಿಚಾರವನ್ನೇ ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪ್ರತಿಪಾದನೆ ಮಾಡ್ಕೊತ ಬಂದಿದ್ದು. ಕುಟುಂಬ ರಾಜಕಾರಣ, ಸ್ವಜನ ಪಕ್ಷಪಾತ, ಇದೇ ವಿಚಾರವಾಗಿ ಮಾತಾಡ್ಯಾರ. ಅವರನ್ನ ಉಚ್ಚಾಟನೆ ಮಾಡುವ ಹೊತ್ನಾಗ ಅವ್ರಿಗೆ ಅವ್ರ ಪತ್ರದಲ್ಲಿ ಒಂದು ಉಲ್ಲೇಖ ಐತಿ, ಪಕ್ಷ ವಿರೋಧಿ ಚಟುವಟಿಕೆಗಳ ಕಾರಣದಿಂದ ಉಚ್ಚಾಟನೆ ಮಾಡ್ಯಾರತ್ತಕ್ಕೆ. ನಾವು ಕಂಡಂತೆ ಎಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳರು ಎಲ್ಲೇ ಆದ್ರೂ ಪಕ್ಷ ವಿರೋಧಿ ಹೇಳಿಕೆ ಕೊಟ್ಟಿಲ್ಲ. ಪಕ್ಷದ ಸಿದ್ಧಾಂತಗಳನ್ನ ಪ್ರತಿಪಾದನೆ ಮಾಡತ್ತಾರ. ಮೇಲ್ಗಡೆ ನರೇಂದ್ರ ಮೋದಿ ಅವರು ಏನ್ ಹೇಳಿದ್ರು ಅದೇ ವಿಚಾರವನ್ನ ಪ್ರತಿಪಾದನೆ ಮಾಡ್ಕೊತ ಬಂದಂತ ನಾಯಕ ಯಾರಾದ್ರೂ ಇದ್ರ ಸನ್ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು. ಒಂದು ಕುಟುಂಬದ ಹಿಡಿತದಲ್ಲಿ ಪಾರ್ಟಿ ನರಳ್ತಾ ಇದೆ. ಅಪ್ಪ ಮಕ್ಕಳು ಸೇರಿ ಇಡೀ ಪಕ್ಷವನ್ನ ತಮ್ಮ ಹಿಡಿತಕ್ಕೆ ತಗೊಂಡು ಪಕ್ಷದಲ್ಲಿ ಇರುವಂತ ಹಿಂದುತ್ವವಾದಿ ಕಾರ್ಯಕರ್ತರನ್ನ, ಹಿಂದುತ್ವವಾದಿ ನಾಯಕರನ್ನ ಹೊಸಕೆ ಆಗುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ನಾವು ಅತ್ಯಂತ ಉಗ್ರವಾಗಿ ಖಂಡಿಸ್ತೇವೆ. ಬರೀ ರಾಜ್ಯ ಮಟ್ಟದಲ್ಲಿ ಅಷ್ಟೇ ಅಲ್ಲ, ರಾಜ್ಯ ಮಟ್ಟ, ಜಿಲ್ಲಾ ಮಟ್ಟದ ಹಿಡ್ಕೊಂಡು ಯಾರ್ಯಾರು ನಾವು ವಿಧಾನಸಭಾ ಕ್ಷೇತ್ರ ಜಿಲ್ಲಾದಾಗ ನಾವು ನಮ್ಮಂತ ಅನೇಕ ಸಾವಿರಾರು ಕಾರ್ಯಕರ್ತರಿದ್ದೀವಿ. ಹಿಂದುತ್ವವನ್ನೇ ನಂಬಿಕೊಂಡು ನಾವು ಪಾರ್ಟಿಯಲ್ಲಿ ಇರುವಂತವ್ರು, ಪಕ್ಷದ ಸಿದ್ಧಾಂತಗಳನ್ನ ನಂಬಿಕೊಂಡು ನಾವು ಪಾರ್ಟಿಯಲ್ಲಿ ಇರುವಂತವ್ರು, ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ಎಲ್ಲಾ ಹಿಂದುತ್ವವಾದಿ ಕಾರ್ಯಕರ್ತರನ್ನು ಅಲ್ಲೆಲ್ಲಿ ತುಳಿಯುವಂತ ಪ್ರಯತ್ನ ಪಾರ್ಟಿಯಲ್ಲಿ ನಡೆದೈತಿ. ಹೀಗಾಗಬಾರ್ದು. ಆದ ಕಾರಣ ಸನ್ಮಾನ್ಯ ಬಸವನಗೌಡ ಪಾಟೀಲ್ರನ್ನ ಅತ್ಯಂತ ಗೌರವಯುತವಾಗಿ ಪಕ್ಷಕ್ಕೆ ವಾಪಸ್ ಕರೆಸ್ಕೋಬೇಕಂತ ಆಗ್ರಹ ಮಾಡಿ ನಾಳೆ ನಾವು ಪ್ರತಿಭಟನೆ ಮೂಲಕ ಇದು ಮಾಡ್ತಾ ಇದ್ದೀವಿ. ತಾವೇನ್ರು ಕೇಳೋದು ಕೇಳ್ರಿ. Music listing, royalty free music for marketing and promotional videos. ರಾಜ್ಯದಾಗ ಬೆಳೆಯುವ ಸಮಾಜದ ಹಿರಿಯ ಮುಖಂಡರು ಬಸವನಗೌಡ ಪಾಟೀಲ್ ಒಬ್ಬರೇ ದೇಶದಾಗ ಕರ್ನಾಟಕದಿಂದ ಏನು ಮಾಡ ಅವಲಂಬನದ ಉಚ್ಚಾಟನೆ ಮಾಡಿ ನಮ್ಮ ಬೆಳೆಯಕ್ಕೆ ಅನುಕೂಲ ಆಗ್ತದೆ ಅಂತ ಮಾಡಿ ಉಚ್ಚಾಟನೆ ಮಾಡಿ ಅವ್ರನ್ನ ಎಂದು ಸರಿಸಿದರೆ ನಮ್ಗೆ ಅನುಕೂಲ ಆಗ್ತದೆ ಅಂತ ಮಾತನ್ನ ನಮ್ಮ ರಾಜ್ಯದ ಅಧ್ಯಕ್ಷ ಮಾಡಿಸಿದ್ದಾರೆ. ಯಾಕಂದ್ರೆ ಅವರಿಗೆ ಪ್ರತಿಯೊಂದು ಹೊರಹಾಕೋದ ಅವ್ರ ಉದ್ದೇಶ. ಎಷ್ಟು ಮಂದಿ ಹೊರಹಾಕ್ತಿದ್ದೀರಿ, ಅಲ್ಲಿ ಯೋಗೇಶ್ವರ ಅವರಾಗಿ ಅಲ್ಲಿ ಹೋಗಿ ತಪ್ಪಾಗಿ ಇಲ್ಲಿ ಲಕ್ಷ್ಮಣ ಸೌದಿ ಬಿಟ್ಟು ಅಲ್ಲಿ ಹೋಯ್ತು. ಈಗ ಧಾರವಾಡ ಬಿಟ್ಟು ಧಾರವಾಡ ನಮ್ಮ ಬಿಜೆಪಿ ಹೋಯ್ತು. ಎಲ್ಲಿ ಬಿಜೆಪಿ ಗೆಲ್ಲೋದು ನಾವು ಎಲ್ಲ ಕಾಂಗ್ರೆಸ್ 130 ಸೀಟ್ ಗೆಲ್ಲಕ್ಕೆ ಕಾರಣ ಇವರೇ, ನಮ್ಮ ರಾಜ್ಯದ ಅಧ್ಯಕ್ಷರ. ಯಾಕಂದ್ರೆ ಇವರಿಗೆ ಪಾರ್ಟಿ ಗೆಲ್ಲೋದು ಮುಖ್ಯ ಅಲ್ಲ, ಸೋಲೋದು ಇಂಪಾರ್ಟೆಂಟ್. ಯಾಕಂದ್ರೆ ಗೆದ್ದ ನಮ್ಮ ಸರ್ಕಾರ ಯಾರು ಹಿರಿಯ ರಾಜಕಾರಣಿಗಳನ್ನ ಬೆಳೆಯಬಾರ್ದು. ಒಂದು ಲಿಂಗಾಯತರು ಅವ್ರು ಲಿಂಗಾಯತರು ಅವ್ರು ದೊಡ್ಡ ಲಿಂಗಾಯತ ಬೆಳೀಲಿಲ್ಲ, ಬೆಳ್ಸಕ್ಕ ಇಲ್ಲ, ಅವ್ರ ಮನಸ್ಸಿಲ್ಲ. ಯಾಕಂದ್ರೆ ಅವರ ಮಣ್ಣು ಕೊಡುವ ಉದ್ದೇಶ ಮಣ್ಣು ಕೊಟ್ಟು ಮುಂದೆ ಮಾಡಾವೇ ಇಲ್ಲ. ಮತ್ತೆ ಅವ್ರ ಒಂದು ಸಣ್ಣ ನೋಡ ಈಶ್ವರಪ್ಪ ಬಿಟ್ಟು ಈಶ್ವರಪ್ಪ ಮಣ್ಣು ಮೂರು ಕೊಡ್ತಾರ. ಅನಂತ ಕುಮಾರ್ನ ಹೇಳಿ ಪ್ರತಾಪ್ ಸಿಂಗ್ ಮೂರು ಪಾಯಿಂಟು ಎಲ್ಲ ಏನು ಎಲ್ಲ ನಮ್ಮ ಪ್ರತಿಯೊಂದು ಕುಟುಂಬ ವಾದವನ್ನು ಯಾಕಂದ್ರೆ ನಮ್ಮ ಸರ್ಕಾರ ಆಗಿದ್ದಿಲ್ಲ. ಹೋದ್ಸರಿ ಸರ್ಕಾರ ಸರ್ಕಾರ ಮಾಡಾಗ ಅವ್ರು ಸರ್ಕಾರ ಮಾಡಾಕ 20 ಮಂದಿ ಮಂತ್ರಿಗಳು ಬಂದಿದ್ರು ಕಾಂಗ್ರೆಸ್. ಅವ್ರು 5 ವರ್ಷ ಚೆನ್ನಾಗಿ ಇಟ್ಕೊಳಕ್ಕಾಗಲ್ಲ ನಮ್ಮ ಅಧ್ಯಕ್ಷರಿಗೆ. ಯಾಕಂದ್ರೆ ಅಧ್ಯಕ್ಷರಾಗಿ ರಾಜ್ಯ ದರ್ಬಾರ್ ಮಾಡಿ ಬಿಟ್ಬಿಡ್ದವ್ರನ್ನ ಎಲ್ಲ
SakeMusicList.com. Royalty free music for marketing and promotional ನಮ್ಮ videos. ರಾಜ್ಯಾಧ್ಯಕ್ಷ ಸರಿಯಲ್ಲ, ನಮ್ಮ ದೊಡ್ಡ ಸಮಾಜ ಇದೆ, ಪಂಚಮಸಾಲಿ ಸಮಾಜ ಇದೆ. ನಾನು ಪಂಚಮಸಾಲಿ ಸಮಾಜದ ಹೋರಾಟ ಸಮಿತಿಗೆ ಪಾಲ್ಗೊಂಡಿಲ್ಲ, ಅಧ್ಯಕ್ಷರಿದ್ದೀವಿ. ಜಿಲ್ಲಾ ರಾಜ್ಯದ ಮೇಲೆ ಹೋರಾಡಿದ್ದೀವಿ. ಅವಾಗ ನಮಗೆ ಇಷ್ಟ ಹಾಕಿಕೊಂಡಿಲ್ಲ. ರಾಜ್ಯದ ಮುಖ್ಯಮಂತ್ರಿ ನೀವೇ ಇದ್ದೀರಿ, ಕೊಡಾಕಂದ್ರೆ ಹೋಗುವಂಥ ಸಂದರ್ಭಕ್ಕಿಂತ ಆ ಪಟ್ಟಿರೋ ಪಂಚಮಸಾಲಿ ಸಮಾಜಕ್ಕೆ ಏನು ಕೊಟ್ಟು ಎಲ್ಲ ಏನು ಬೆನ್ನ ಅಂತ ತಾಗ ತಿಳ್ಕೊಂಡ್ಬಿಡ್ರಿ. ನೀವು ಬೆನ್ನ ಆಯಿತು ನಾವು ನಿಮ್ಮ ಅಪ್ಪ KJP ಮಾಡಿದಾಗ ಬೆನ್ನ ಇದ್ದೀವಿ. ಈಗೂ ಈಗ BJP ಇದೆ. ನಾವು BJP ರಕ್ತ ನಮ್ಮ ಪಂಚಮಸಾಲಿ ಜನರಿಗೆ ರಕ್ತ ಇಲ್ಲ. ಹಿಂದೂ ಕರ್ನಾಟಕದೊಳಗೆ ಎಲ್ಲ ಹಿಂದೂ ಮಂದಿ, ಭಾರತ ಒಳಗೆ ನಾವು ಎಲ್ಲ ಹಿಂದೂ ಮಂದಿನ ಅವ್ರು ಕೂಡ ಇದ್ದಾರೆ. ಅಂಥವೆಲ್ಲ ನಾವು ಕರ್ಕೊಂಡು ಮಾಡೋದೇನ, ಯಾರು ತಪ್ಪನ್ನು ಮಾಡೋದು? ಹಿಂದೂ ಮಂದಿಗೆ ರಕ್ಷಣೆ ಇಲ್ಲ ಮಾಡೋವೇನ? ಹಿಂದೂ ರಕ್ಷಣೆ ಮಾಡೋದು ಯಾರು? ಏನೇನಿಲ್ಲ, ಲಂಚ ತಿಂದಾನ, ರೊಕ್ಕ ತಿಂದಾನ, ರೂಪಾಯಿ ತಿಂದಾನ, ಇಷ್ಟು ಪಾಟ್ ತಿಂದಾನ, ಇಷ್ಟು ರೊಕ್ಕ ಬೇಡ್ಯಾನ. ಒಂದು ರಾಜ್ಯದ 70% ನಾಯಕ ಮಾಡೋಕ್ಕಾಗಲಿ. ನೀವು ದೊಡ್ಡ ಹಿಂದೂ ದಲಿತರಿಸಿ ಹಿಂದೂ Royalty free music for marketing and promotional videos. ಕೆಲಸ ಮಾಡ್ತಾರೆ ಮ್ಯಾಲ ದೇಶದಾಗ ನೋಡ್ರಿ. ನಮ್ಮ ಪ್ರಧಾನಮಂತ್ರಿ ಕೆಲಸ ಹೆಂಗೆ ಮಾಡ್ತಾರೆ? ಒಂದಿನ ಮೀಡಿಯಾ ಬರಂಗಿಲ್ಲ. 10 ವರ್ಷ ಆಯ್ತು ಮೀಡಿಯಾದಿಂದ ಸ್ಟೇಟ್ಮೆಂಟ್ ಏನಾದ್ರು ಜಗತ್ತಾಗ ಕೊಟ್ಟಾರ, ಯಾರ ಬಗ್ಗೆ ಮಾತನಾಡಿದಾರ? ನೀವು ಎದಕ್ಕೆ ಮಾತಾಡ್ತೀರಿ? ಕರ್ಕೋರಿ, 4 ಒಳ್ಳೆ ಕುಂದ್ರಿ. ಯಾರ್ಯಾರು ತಪ್ಪು ಮಾಡ್ಯಾರ ಅಲ್ಲೇ ಕೇಳಿ. ನೀವು ಹೊರಗೆ ಬಂದು ಮೀಡಿಯಾ ಕೊಡೋದು ಮಾಡಿ ಕೊಡೋಣ. ಅವರು ಭಾಜಪ ಏನು ಮಾತಾಡಿಲ್ಲ. ಭಾಜಪ ಬಿಟ್ಟ ಏನು ನಡೆದಿಲ್ಲ. ಅವರು ಭಾಜಪ ಒಳಗಾರ ಅಷ್ಟರ ಬಗ್ಗೆ ಮಾತಾಡ್ಯಾರ, ತುಷ್ಟು ಬಗ್ಗೆ ಮಾತಾಡ್ಯಾರ, ಯಾರೇ ಹಗರಣ ಬಗ್ಗೆ ಮಾತಾಡಿದಾರ, ಯಾರೇ DK ಶಿವಕುಮಾರ್ ಮಾತಾಡಕ್ಕೆ ಸಾಧ್ಯ ಆಕತಿ. ಸದನದಾಗ ಎದ್ದು ಉತ್ತರ ಕೊಟ್ಟರು. 5 ದಿನದಾಗ ಅಂಥವೆಲ್ಲ ವಿಚಾರಗಳ ಬೇಕು, ಅಂಥ ಸಾಧನೆಗಳನ್ನ ಬೇಕು. ಅವ್ರು ಯಾರೇ ಸದನ ಇದು 20% ನಾಯಕ ಇಲ್ಲ ಅಂದ್ರು ಮುಖ್ಯಮಂತ್ರಿ 20% ಮಾತಾಡ್ತಾರೆ. ಯಾಕೆ ಮಾತಾಡ್ತಾರೆ? ಭಾಜಪ ತಪ್ಪು ಸಿದ್ಧಾಂತಗಳನ್ನ ಬಿಟ್ಟ ಇಲ್ಲ. ತಪ್ಪು ಸಿದ್ಧಾಂತಗಳನ್ನ ಭಾರತೀಯ ಜನತಾ ಪಕ್ಷಗಳನ್ನ ಮುಂದೆ ಹೋಗ್ತಾರೆ, ಈಗೂ ಹೋಗ್ತಾರೆ. ದಯಮಾಡಿ ವಯಸ್ಸಿಗೆ ಹೇಳಿ, ನಮ್ಮ ಲಡ್ಡಾವ್ರಿಗೆ ಹೇಳಿ, ಅವರು ನಮ್ಮ ಪಾರ್ಟಿ ತಗೋಬೇಕಂತ ಆಗ್ರಹ ಮಾಡ್ತೀವಿ. ಒಂದು ಸರಿ 85 ಲಕ್ಷ ಜನಸಂಖ್ಯೆ ಇದೆ. ಆ 85 ಲಕ್ಷ ಜನಸಂಖ್ಯೆ ಇರುವ ಒಬ್ಬರೇ ಒಬ್ಬ ದೊಡ್ಡ ಲೀಡರ್ ಆಗಿ ಬೆಳೆದಿದ್ದಾರೆ. ಮುಂದೆ ರಾಜ್ಯದ ಮುಖ್ಯಮಂತ್ರಿ ಆಗುವಂತ ಹಂತಕ್ಕೆ ಬೆಳೆದಾರೆ. ನೀವೇ ರಾಜಕಾರಣ, ನೀವೇ ಮುಖ್ಯಮಂತ್ರಿ ನೋಡ್ರು ತಾನಾಗೆ ಆಗ್ತಾರೆ. ಮನೆ ಬಂದಾಗೆ ತರ ಆಗ್ತಾರೆ. ನಿಮ್ಮ ಮನೆ ಬಂದ ನೀವು ಭಾಜಪಗಳಿಗೆ ತೊಂದರೆ ಇಲ್ಲ. ಯಾಕಂದ್ರೆ ಹೊರಹಾಕೋದಲ್ಲ, BJP ಸ್ವಂತದಲ್ಲ, ಪಾರ್ಟಿ ಸ್ವಂತ ಅಲ್ಲ. ಯಾಕಂದ್ರೆ ಪಾರ್ಟಿಗಳಿಂದ 106 ಕಾರ್ಯಕರ್ತ ಬೆಳೆದಾಗ ದೊಡ್ಡ ಪಾರ್ಟಿ ಬೆಳೆದ ನಾವೆಲ್ಲ ಇಲ್ಲಿ ಹೆಂಗಿದ್ದೀವಿ? ನಾವು 86 ಪಾರ್ಟಿಯಾಗ BJP ಪಾರ್ಟಿಯಾಗ 86 ಇಟ್ಕೊಂಡು BJP ಆಗದೀವಿ. ಎಲ್ಲ ಕಸನ ನಾವು ಮಾಡಿದೀವಿ. ಮನೆ ಚಾಪಿನೂ ನಾವು ಹಾಕಿದ್ವಿ. ಲೀಡರ್ ಬಂದಾಗ ಅವ್ರು ಉಪ್ಪಿಟ್ಟು ನಾವು ಹಾಕೊಟ್ಟಿವಿ. ಅಂಥವೆಲ್ಲ ಮಾಡಿದಾಗ ರಾಜ್ಯದ ನೀವು ಅಧ್ಯಕ್ಷರಾಗಿರಿ. ನಿಮ್ಮ ಅಪ್ಪವರ ರಾಜ್ಯದ ಮುಖ್ಯಮಂತ್ರಿ ಹೇಗೆ? ಆದ್ರೆ ಯಾರಿಗೆ ಅನ್ಯಾಯ ಮಾಡಬೇಡ್ರಿ. ದಯಮಾಡಿ ಹೇಳ್ತೀವಿ, ಯಾರು ಪಾರ್ಟಿ ಎಲ್ಲ ಪಾರ್ಟಿ ವಾಪಸ್ ಕರ್ಕೋರಿ. ಬಸವಣ್ಣ ಮೊದಲು ಕರ್ಕೋರಿ. ಬಸವಣ್ಣಗಳ ನೇತೃತ್ವ ಎಲ್ಲರೂ ಬಿಟ್ಟು ಹೋದಾಗ ಎಲ್ಲರೂ ಕರ್ಕೊಂಡು ಪಾರ್ಟಿ ಮುಂದೆ ಮುಗಿಸ್ರಿ. ಯಾಕಂದ್ರೆ ನೀವೆಲ್ಲರೂ ಯಾರನ್ನೇ ಕರ್ಕೊಂಡು ಸರ್ಕಾರ ಮಾಡ್ತಿರ್ತಾರಲ್ಲ, ಯಾವುದೋ ಒಂದು ಸರ್ಕಾರ ಮಾತಾಡೋ ಆಗಂಗಿಲ್ಲ. ನಮ್ಮದ ಸ್ವತಃ BJP ಪಾರ್ಟಿ ವತಿಯಿಂದ ಸರ್ಕಾರ ಆಗುತ್ತೆ. ನೀವು ಕಾಂಗ್ರೆಸ್ ಅನ್ನು ಕರ್ಕೊಂಡು BJP ಸರ್ಕಾರ ಮಾಡೋದಲ್ಲ. ಈಗ ಮೊದಲ 20 ಮಂದಿ ಕರ್ಕೊಂಡು ಮಾತ್ರ 20 ಮಂದಿ ನಿಮ್ಗೆ ಇಟ್ಕೊಳ್ಳೋದಾಗಲ್ಲ BJP ಒಳಗೆ. ಯಾಕಂದ್ರೆ ಅವ್ರ ಬಗ್ಗೆ ನೀವೇ ಮಾತಾಡ್ತೀರಿ. ನಮ್ಮ ಇಲ್ಲೇ ಗೋಕಾಕದ MLA ಯಾರು ಹೆಸರು ರಮೇಶ್ ಜಾರಕಿಹೊಳಿ, ಅವ್ರು 20 ಮಂದಿ ಕರ್ಕೊಂಡು ಮತ್ತೆ ಸರ್ಕಾರ ರಚನೆ ಮಾಡಿ ಅವ್ರಿಗೆ ನೀವು ಎತ್ತನೆ ಮಾತಾಡ್ತೀರಿ. ಯಾಕಂದ್ರೆ ಅವ್ರು ಹಿರಿಯರು, ಅವ್ರು ಸುಮಾರು 5 ಸರಿ MLAಗಳು. ನೀವು ಈ ಸದ್ಯಕ್ಕೆ MLA ಆಗಿರಿ. ಯಾಕಂದ್ರೆ ನೀವು ಆಗೋದು 5 ಸರಿ MLA ಆಗಿ ರಾಜ್ಯದ ಅಧ್ಯಕ್ಷರಾಗಿ ಒಳ್ಳೆಯದು. ನಮಗೆ ಕೆಟ್ಟ ಭಾವನೆ ಇಲ್ಲ ನಿಮ್ಮ ಬದಲ. ಆದರೂ ಕೂಡ ಪ್ರತಿಯೊಂದು ಹಿರಿಯರನ್ನ ಗಮನಕ್ಕೆ ತಗೊಂಡು ಪಾರ್ಟಿ ಮುಂದುವರಿಸಿ. ಬಸವನಗುಡಿ ಸಣ್ಣ ತಿಳ್ಕೊಂಡ್ರಿ. ಬಸವನಗುಡಿ 86 ಇಟ್ಕೊಂಡು ಪೈಲೆ MLA ಅವರು. ಇದು ಬಿಜಾಪುರದಾಗ ಕೇವಲ ಇಬ್ಬರ ಇಲ್ಲ. ನಮ್ಮ ಜಿಲ್ಲಾ ಕರ್ನಾಟಕದೊಳಗೆ ಯಡಿಯೂರಪ್ಪ ಇದ್ರು, ಆನಂತರ BH ಪೂಜಾರಿ ಇದ್ರು, ಆನಂತರ ಬಸವನಗೌಡ ಪಾಟೀಲ್ ಬಿಜಾಪುರದಾಗಿದ್ರು. ಇವೆಲ್ಲ ಗಮನಕ್ಕೆ ಇಟ್ಕೊಬೇಕು ನೀವು. ಪಾರ್ಟಿ ಇದ್ದಾಗ ಬರೀ ಕೇವಲ 4 ಮಂದಿ MLAಗಳು. ಇವತ್ತು ಎಂಟಾಗ್ಯಾರು. ರಾಜ್ಯದ 2 ಸರಿ ಆಳ್ಯಾರ. ಸರಿಯಾಗಿ 4 ಗಂಟೆಗೆ ಸಾವಿರಾರು ಜನ ಇಡೀ ಮತಕ್ಷೇತ್ರದಿಂದ ಎಲ್ಲರೂ ಭಾಗವಹಿಸಾಗ್ತಾರೆ. ಎಲ್ಲಾ ಜನ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತಕ್ಕೆ ಎಲ್ಲ ಹಿಂದೂ ಕಾರ್ಯಕರ್ತರು, BJPಯ ನಿಷ್ಠಾವಂತ ಕಾರ್ಯಕರ್ತರು ಜೊತೆಗೆ ಪಂಚಮಸಾಲಿ ಸಮಾಜದ ಎಲ್ಲ ಬಂಧುಗಳಿಗೆ ನಾವು ಈ ಮೂಲಕ ವಿನಂತಿ ಮಾಡ್ತೀವಿ. ನಾಳೆ ಯಾವಿಲ್ರಿ
ಸ್ವಾಮೀಜಿ ಅವರು ಸ್ವಾಮೀಜಿಗಳು ಬರ್ಬೋದ್ರಿ. ಸ್ವಾಮೀಜಿ ಅವರು ಮಾತಾಡಿ ಎಲ್ಲರಿಗೂ ಸಂಪರ್ಕ ಮಾಡಿವ್ರಿ. ಎಲ್ಲ ಬಿಜೆಪಿ ಲೀಡರ್ಗಳಿಗೆ ಸಂಪರ್ಕ ಮಾಡಿ ಸ್ವಯಂ ಪ್ರೇರಿತ ಜಾಸ್ತಿ ಬರ್ತಾರೆ ಈ ಕಾರ್ಯಕ್ರಮಕ್ಕೆ ಇರ್ತಕ್ಕಂಥದ್ದು ಹಿಂದೂ ಉಳಿ ಅದಕ್ಕೆ ಹಿಂದುತ್ವ ಸಲುವಾಗಿ ಜಾಸ್ತಿ ಸ್ವಯಂ ಪ್ರೇರಿತ ಬರುವಂತ ಜಾಸ್ತಿ ಇನ್ನು ಇವ್ರು ಯಾರು ಕರೆಯುವಂತ ನೋಡು ನಾ 8,000 10,000 ಮಂದಿ ರೀ 10,000 ಮಂದಿ ಕೂರ್ಸುವಂತ ವ್ಯವಸ್ಥೆ